46ನೆಯ ಪ್ರಶ್ನೆ. ರೀತು ಪ್ರವಾಹದ ದಿಕ್ಕಿನಲ್ಲಿ 20 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತಾಳೆ ಹಾಗೂ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ 4 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತೆಗೆದುಕೊಂಡರೆ ನಿಶ್ಚಲ ನೀರಿನಲ್ಲಿ ರೀತುವಿನ ವೇಗ ಮತ್ತು ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ರೀತುವಿನ ವೇಗ ಅಂತಂದ್ರೆ ರೀತು ಚಲಿಸ್ತಾ ಇದ್ದಾಳೆ ಇದರಲ್ಲಿ ಒಂದು ನದಿಯಲ್ಲಿ. ಆ ನದಿಯಲ್ಲಿ ಪ್ರವಾಹ ಇದೆ, ಪ್ರವಾಹಕ್ಕೂ ಒಂದು ವೇಗ ಇರ್ತದೆ. ಹಾಗಾಗಿ ರೀತುವಿನ ವೇಗ ಎಕ್ಸ್ ಮತ್ತು ಪ್ರವಾಹದ ವೇಗ y ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಅಂತ ಮೊದಲು ಬರ್ಕೊಂಡ್ಬಿಡೋಣಂತೆ. ರೀತುವಿನ ವೇಗ ನಿಶ್ಚಲ ನೀರಿನಲ್ಲಿ ರೀತುವಿನ ವೇಗ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಮತ್ತು ಪ್ರವಾಹದ ವೇಗ y ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ಓಕೆ, ಇದೇನಿದು ರೀತುವಿನ ವೇಗ ಎಕ್ಸ್, ಪ್ರವಾಹದ ವೇಗ y. ಯಾವಾಗ ಇದು ಪ್ರವಾಹ ಇರುತ್ತದೆಯೋ ಪ್ರವಾಹದ ದಿಕ್ಕಿನಲ್ಲೇ ರೀತು ಏನ್ ಮಾಡ್ತಾ ಇದ್ದಾಳೆ, ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಬಿಡ್ರಿ. ಪ್ರವಾಹದ ದಿಕ್ಕಿನಲ್ಲೇ ರೀತು ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅವಾಗ ಪ್ರವಾಹದ ವೇಗ y ಅಂತ ಇದೆ, ರೀತುವಿನ ವೇಗ ಎಕ್ಸ್ ಅಂತ ಇದೆ. ಒಂದೇ ದಿಕ್ಕಿನಲ್ಲಿ ಅಂದರೆ ಸ್ಪೀಡ್ ಜಾಸ್ತಿ ಆಗ್ಬಿಡ್ತದೆ ಅಂತಂದ್ರೆ ಇವೆರಡು ವೇಗಗಳನ್ನ ಕೂಡಿಸ್ಬೇಕಾಗ್ತದೆ ಪ್ರವಾಹದ ದಿಕ್ಕಿನಲ್ಲಿ. ಒಂದು ವೇಳೆ ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಪ್ರವಾಹ ಇದೆ, ವಿರುದ್ಧ ದಿಕ್ಕಿನಲ್ಲಿ ರೀತು ಚಲಿಸ್ತಾ ಇದ್ದಾಳೆ ಅಂತ ತಿಳ್ಕೊಳ್ಳಿ. ಪ್ರವಾಹ ಹಿಂಗಿದೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ರೀತುವಿನ ವೇಗ ಸಂಪೂರ್ಣ ವೇಗ ಕಡಿಮೆ ಆಗ್ತದೆ. ಯಾವ ತರ? ನೀರು ಈ ದಿಕ್ಕಿನಲ್ಲಿದೆ, ಅವಳು ಉಲ್ಟಾ ದಿಕ್ಕಿನಲ್ಲಿ ಬರ್ತಾ ಇದ್ದಾಳೆ ಅಂತಂದ್ರೆ ಎಕ್ಸ್ ಮೈನಸ್ ವೈ ಅಂತ ತಗೋಬೇಕು. ವಿರುದ್ಧ ಅಂತಂದ್ರೆ ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ನಾವು ತಗೋಬೇಕು. ಹಾಗಾಗಿ ಏನಂತ ಬರೀತೀವಿ ಇಲ್ಲಿ? ಪ್ರವಾಹದ ದಿಕ್ಕಿನಲ್ಲಿ ಒಟ್ಟು ವೇಗ, ಪ್ರವಾಹದ ದಿಕ್ಕಿನಲ್ಲಿ ರೀತುವಿನ ಒಟ್ಟು ವೇಗ ಏನಾಗಿರ್ತದೆ? ಎಕ್ಸ್ ಪ್ಲಸ್ ವೈ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರುತ್ತದೆ. ಮತ್ತು ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಋತುವಿನ ಒಟ್ಟು ವೇಗ ಏನಾಗ್ಬಿಡ್ತದೆ? ವಿರುದ್ಧ ಅಂತಂದಾಗ ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಪರ್ ಅವರ್ ಆಗಿರುತ್ತದೆ. ಮೊದಲನೇದಾಗಿ ಏನಿದೆ ಇಲ್ಲಿ ಫಸ್ಟ್ ಕೇಸ್ ಒಳಗಡೆ ದೂರ ಎಷ್ಟಿದೆ? ದೂರ ಇಸ್ ಈಕ್ವಲ್ ಟು 20 ಕಿಲೋಮೀಟರ್ ಅಂತ ಇದೆ. ಕಾಲ ಇಸ್ ಈಕ್ವಲ್ ಟು 2 ಗಂಟೆ ಅಂತ ಇದೆ. ಇದು ಪ್ರವಾಹದ ದಿಕ್ಕು. ಏನಿದು? ಪ್ರವಾಹದ ದಿಕ್ಕು ಅಂತ ಅಂಡರ್ಲೈನ್ ಮಾಡಿ. ದೂರ ಇಸ್ ಈಕ್ವಲ್ ಟು 20 ಕಿಲೋಮೀಟರ್, ಕಾಲ ಇಸ್ ಈಕ್ವಲ್ ಟು 2 ಗಂಟೆ. ಹಾಗಿದ್ದಾಗ ವೇಗ, ಪ್ರವಾಹದ ದಿಕ್ಕಿನಲ್ಲಿ ವೇಗ ಏನಾಗ್ಬಿಡ್ತದೆ? ವೇಗ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ನಾವು ಬರಿಬಹುದು. ಈಗ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ದೂರ ಇಸ್ ಈಕ್ವಲ್ ಟು ಅಥವಾ ಕಾಲ ಇಸ್ ಈಕ್ವಲ್ ಟು ಏನಾಗ್ತದೆ? ಜವ ಇಸ್ ಈಕ್ವಲ್ ಟು ದೂರ ಬಾಗ್ಲೆ ಕಾಲ. ದೂರ ಇಸ್ ಈಕ್ವಲ್ ಟು ಜವ ಇಂಟು ಕಾಲ. ಆ ಥರ ನಾವೇನ್ ಮಾಡ್ಬೋದು? ಸೂತ್ರ ಹಾಕ್ಬೋದು. ದೂರ ಇಸ್ ಈಕ್ವಲ್ ಟು ಏನ್ ಹಾಕ್ಬೋದ್ರಿ ನಾವು? ಜವ ಇಂಟು ಕಾಲ. ದೂರ ಇಸ್ ಈಕ್ವಲ್ ಟು ಜವ ಇಂಟು ಕಾಲ. ಬೇರೆ ಸೂತ್ರನೂ ಹಾಕ್ಬೋದು, ಏನು ತೊಂದ್ರೆ ಇಲ್ಲ. ಇದನ್ನ ಹಾಕ್ತೀರಾ, ಅದನ್ನು ಹಾಕ್ಬೋದು. ಏನಂತ? ಜವ ಇಸ್ ಈಕ್ವಲ್ ಟು ದೂರ ಭಾಗ್ಲೆ ಕಾಲ ಅಂತ ನಾವು ತೆಗೆದುಕೊಳ್ಬೋದು. ಜವ ಏನಿದೆ ಇಲ್ಲಿ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ದೂರ ಏನಿದೆ? 20, ಕಾಲ ಎಷ್ಟಿದೆ? 2. 2 ಒಂದ್ಲೆ 2 ಹತ್ಲೆ 20. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಸಮೀಕರಣ 1 ಅಂತ ಆಯ್ತು. ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತದೆ?
ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ. ದೂರ ಇಸ್ ಈಕ್ವಲ್ ಟು ಎಷ್ಟಿದೆ? 4 ಕಿಲೋಮೀಟರ್ ಇದೆ. ಕಾಲ ಎಷ್ಟಿದೆ? 2 ಗಂಟೆ. ನೋಡಿ, ಇಲ್ಲಿಯೂ ಕೂಡ 2 ಗಂಟೆ ಇದೆ, ದೂರ 20 ಕಿಲೋಮೀಟರ್ ಹೋಗ್ತಾಳೆ. ಇಲ್ಲಿ ಕೂಡ 2 ಗಂಟೆ ಇದೆ, ದೂರ 4 ಕಿಲೋಮೀಟರ್. ಯಾಕೆ? ಪ್ರವಾಹದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕಲ್ಲ. ಹಾಗಾಗಿ ಅವಾಗ ಜವ ಏನಾಗ್ತದೆ? ಜವ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಆಯ್ತು. ಆದ್ದರಿಂದ ಸೂತ್ರ ನಮಗೆ ಗೊತ್ತಿದೆ. ಏನಂತ? ಜವ ಇಸ್ ಈಕ್ವಲ್ ಟು ದೂರ ಭಾಗ್ಲೆ ಕಾಲ ಅಂತೇಳಿ ಸೂತ್ರ. ಜವ ಇಸ್ ಈಕ್ವಲ್ ಟು ದೂರ ಭಾಗ್ಲೆ ಕಾಲ. ಜವ ಎಷ್ಟಿದೆ? ಎಕ್ಸ್ ಮೈನಸ್ ವೈ, ದೂರ 4 ಭಾಗ್ಲೆ ಕಾಲ 2, 2 2 4. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2, ಸಮೀಕರಣ 2. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2, ಸಮೀಕರಣ 2. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ನಾವು ಏನು ಬರಿಬಹುದು? ಸಮೀಕರಣ 1 ಏನಿದೆ ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2. ಪ್ಲಸ್ ವೈ ಮೈನಸ್ ವೈ 2 ಕ್ಯಾನ್ಸಲ್. ಎಕ್ಸ್ ಪ್ಲಸ್ ಎಕ್ಸ್ 2x, 10 ಪ್ಲಸ್ 2 12. ಗುಣಾಕಾರ 2 ಇದ್ದಿದ್ದು 12 ಭಾಗಾಕಾರ 2, 2 1 2 6. ಎಕ್ಸ್ ಇಸ್ ಈಕ್ವಲ್ ಟು 6 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಬಂತು. ಕರೆಕ್ಟ್? ಎಕ್ಸ್ ಈಕ್ವಲ್ ಟು 6 ಸಿಕ್ತು. ಇದನ್ನೇ ಸಮೀಕರಣ 1ರಲ್ಲಿ ಹಾಕೋಣಂತೆ. ಸಮೀಕರಣ 1ರಿಂದ ಏನಿದೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಎಕ್ಸ್ ಅಂದರೆ 6 ಪ್ಲಸ್ ವೈ ಇಸ್ ಈಕ್ವಲ್ ಟು 10. ವೈ ಇಸ್ ಈಕ್ವಲ್ ಟು 10 ಮೈನಸ್ 6. ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು? 10ರಲ್ಲಿ 6 ಹೋದರೆ 4 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಬಂತು. ಕೊನೆಯದಾಗಿ ನಾವೇನು ಬರಬೇಕು? ಋತುವಿನ ಜವವು 6 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ನಿಶ್ಚಲ ಸ್ಥಿತಿಯಲ್ಲಿನಾಯಿತು. ಆಮೇಲೆ ಅದಾದ ನಂತರ ಪ್ರವಾಹದ ವೇಗವು 4 ಕಿಲೋಮೀಟರ್ ಪ್ರತಿ ಗಂಟೆ ಅಂತ ನಾವು ಬರಿಬೋದು. ಸರಿನಾ? ಈ ಥರ ಲೆಕ್ಕ ಮಾಡಿದ್ರೆ ನಮಗೆ ಪಕ್ಕಾ ಸಿಗ್ತದೆ. ಬೇಕಾದ್ರೆ ನೀವು ಎಕ್ಸ್ ಮತ್ತು ವೈ ಬೆಲೆಗಳನ್ನ ಇಲ್ಲಿ ಹಾಕಿ ನೋಡಿ, ಉತ್ತರ ಕರೆಕ್ಟಾಗಿ ನಿಮಗೆ ದೊರೀತದೆ. ಮುಂದಿನ ಪ್ರಶ್ನೆ 43ನೆಯ ಪ್ರಶ್ನೆ. ಇಬ್ಬರು ವ್ಯಕ್ತಿಗಳ ಮಾಸಿಕ ಆದಾಯದ ಅನುಪಾತಗಳನ್ನು ಕೊಟ್ಟಿದ್ದಾರೆ. 9:7. ಅದಾದ ನಂತರ ಮಾಸಿಕ ಖರ್ಚಿನ ಅನುಪಾತ 4:3. ಆದರೆ ಪ್ರತಿಯೊಬ್ಬರು ತಿಂಗಳ ಕೊನೆಯಲ್ಲಿ 2,000 ರೂಪಾಯಿಗಳನ್ನು ಉಳಿತಾಯ ಮಾಡ್ತಾರೆ. ಅವರ ಮಾಸಿಕ ಆದಾಯಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನೋಡಿ, ಆದಾಯ ಇದೆ, ಖರ್ಚು ಇದೆ. ಆದಾಯ ಮೈನಸ್ ಖರ್ಚು ಇಸ್ ಈಕ್ವಲ್ ಟು ಏನು ಬರ್ತದೆ? ಉತ್ತರ ಉಳಿತಾಯ. ಆದಾಯ ಮೈನಸ್ ಖರ್ಚು ಇಸ್ ಈಕ್ವಲ್ ಟು ಉಳಿತಾಯ. ಇಲ್ಲಿ ಆದಾಯ ಏನಾಗಿರಲಿ, ಆ ವ್ಯಕ್ತಿಗಳ ಆದಾಯಗಳು ಎಕ್ಸ್ ಮತ್ತು ಆ ವ್ಯಕ್ತಿಗಳ ಆದಾಯಗಳು ಎಕ್ಸ್ ಮತ್ತು ಖರ್ಚುಗಳು ವೈ ಆಗಿರಲಿ. ಆದಾಯಗಳು ಎಕ್ಸ್ ಆಗಿರಲಿ, ಖರ್ಚುಗಳು ವೈ ಆಗಿರಲಿ. ಆದ್ದರಿಂದ ಮೊದಲ ವ್ಯಕ್ತಿಯ ಆದಾಯ ಇಸ್ ಈಕ್ವಲ್ ಟು ಮೊದಲ ವ್ಯಕ್ತಿಯ ಆದಾಯ ಇಸ್ ಈಕ್ವಲ್ ಟು ಇಲ್ಲಿ 9 ಅಂತ ಇದೆ. ಆದಾಯ ಅಂತಂದ್ರೆ ಎಕ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಹಾಗಾಗಿ 9 ಗುಂಡ್ಲೆ ಎಕ್ಸ್ ಏನಾಗ್ಬಿಡ್ತದೆ? 9x ಅಂತ ಆಗ್ಬಿಡ್ತದೆ. ಮೊದಲ ವ್ಯಕ್ತಿಯ ಆದಾಯ ಆಯಿತು. ಮೊದಲ ವ್ಯಕ್ತಿಯ ಖರ್ಚು ಅಂತಕ್ಕಂಥದ್ದನ್ನು ನಾವು ವಾಯ್ ಅಂತ ತೆಗೆದುಕೊಂಡಿದ್ದೀವಿ. ಮೊದಲ ವ್ಯಕ್ತಿಯ ಖರ್ಚಿನ ಅನುಪಾತ 4 ಅಂತ ಇದೆ. ಹಾಗಾಗಿ ನಾವು
4y ಅಂತ ತೆಗೆದುಕೊಳ್ಳೋಣ. ಅದಾದ ನಂತರ ಮೊದಲ ವ್ಯಕ್ತಿಯ ಉಳಿತಾಯ ಇದೆ. ಮೊದಲ ವ್ಯಕ್ತಿಯ ಉಳಿತಾಯ ಇಸ್ ಈಕ್ವಲ್ ಟು 2,000 ರೂಪಾಯಿ. ಪ್ರತಿಯೊಬ್ಬ ವ್ಯಕ್ತಿಯು ತಿಂಗಳ ಕೊನೆಯಲ್ಲಿ, ಮೊದಲ ವ್ಯಕ್ತಿಯ ತಿಂಗಳ ಕೊನೆಯಲ್ಲಿ ಅಂತ ನೀವು ಸೇರಿಸ್ಬೋದು. ಇಲ್ಲಿ ತಿಂಗಳ ಕೊನೆಯಲ್ಲಿ, ತಿಂಗಳ ಕೊನೆಯಲ್ಲಿ, ತಿಂಗಳ ಕೊನೆಯಲ್ಲಿ ಮೊದಲ ವ್ಯಕ್ತಿಯ ಉಳಿತಾಯ ಇಸ್ ಈಕ್ವಲ್ ಟು 2,000 ರೂಪಾಯಿಗಳು. ಉಳಿತಾಯದ ಸೂತ್ರ ನಮ್ಗೆ ಗೊತ್ತಿದೆ. ಉಳಿತಾಯ ಅಂತಂದ್ರೆ ಆದಾಯ ಮೈನಸ್ ಖರ್ಚು. ಆದಾಯ ಅಂತಂದ್ರೆ 9x, ಆದ್ದರಿಂದ ಮೈನಸ್ ಖರ್ಚು 4y ಇಸ್ ಈಕ್ವಲ್ ಟು 2,000. ಸಮೀಕರಣ 1 ಅಂತ ಆಯ್ತು. ಅದಾದ ನಂತರ ಎರಡನೇ ವ್ಯಕ್ತಿಯ ಮಾಸಿಕ, ತಿಂಗಳ ಮೊದಲ ವ್ಯಕ್ತಿ ಅಥವಾ ತಿಂಗಳ ಉಳಿತಾಯ ಅಂತ ಹೇಳ್ಬೋದು. ತಿಂಗಳ ಕೊನೆಯಲ್ಲಿ, ತಿಂಗಳ ಕೊನೆಯಲ್ಲಿ ಆಯ್ತಾ, ತಿಂಗಳ ಕೊನೆಯಲ್ಲಿ ಅದನ್ನ ಸೇರಿಸ್ಕೊಂಡ್ರೆ ಸೇರ್ಕೋಬಹುದು. ತಿಂಗಳ ಕೊನೆಯಲ್ಲಿ ಎರಡನೇ ವ್ಯಕ್ತಿಯ ಆದಾಯ, ಎರಡನೇ ವ್ಯಕ್ತಿಯ ಆದಾಯ ಇಸ್ ಈಕ್ವಲ್ ಟು, ಇಲ್ಲಿ 7 ಇದೆ, 7x ಅಂತ ಬರೋಣ. ತಿಂಗಳ ಕೊನೆಯಲ್ಲಿ ಎರಡನೇ ವ್ಯಕ್ತಿಯ ಖರ್ಚು, ಖರ್ಚು ಅಂತ ಬಂದಾಗ ಇಲ್ಲಿ 3 ಇದೆ, ಹಾಗಾಗಿ 3 ಖರ್ಚನ್ನ y ಅಂತ ತಗೊಂಡಿದ್ವಿ, 3y. ಆದ್ದರಿಂದ ಏನಂತ ಇದೆ, ತಿಂಗಳ ಕೊನೆಯಲ್ಲಿ ಎರಡನೇ ವ್ಯಕ್ತಿಯ ಉಳಿತಾಯ, ಉಳಿತಾಯ ಉಳಿತಾಯ ಇಸ್ ಈಕ್ವಲ್ ಟು 2,000 ರೂಪಾಯಿಗಳು. ಆದ್ದರಿಂದ ಉಳಿತಾಯ ಅಂದ್ರೆ ಆದಾಯ ಮೈನಸ್ ಖರ್ಚು, 7x ಮೈನಸ್ 3y ಇಸ್ ಈಕ್ವಲ್ ಟು 2,000. ಸಮೀಕರಣ 2. ಈಗ ಸಮೀಕರಣ 1 ಮತ್ತು 2ನ್ನ ಬಿಡಿಸ್ಕೊಂತ ಹೋಗೋಣಂತೆ. ಪ್ರಶ್ನೆ ಕೇಳಿದರೆ, ಉಳಿತಾಯ ಮಾಡಿದರೆ ಅವರ ಮಾಸಿಕ ಆದಾಯಗಳನ್ನು ಕಂಡುಹಿಡಿಯಿರಿ. ಆದಾಯಗಳನ್ನ ಕಂಡುಹಿಡಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಏನಿದೆ, 9x ಮೈನಸ್ 4y ಇಸ್ ಈಕ್ವಲ್ ಟು 2,000. 7x ಮೈನಸ್ 3y ಇಸ್ ಈಕ್ವಲ್ ಟು 2,000. ಈಗ 4 ಇದೆ, 3ರಿಂದ ಗುಣಿಸೋಣ. ಇದು 3 ಇದೆ, 4ರಿಂದ ಗುಣಿಸೋಣ. ಅವಾಗ yಗಳು ಸಮಾನ ಆಗ್ತವೆ. 9 3 27x ಮೈನಸ್ 4 3 12y ಇಸ್ ಈಕ್ವಲ್ ಟು 2,000. 4 7 28x ಮೈನಸ್ 3 4 12y ಇಸ್ ಈಕ್ವಲ್ ಟು 2,000 ಬರುವುದಿಲ್ಲ. ಇಲ್ಲಿ 2 3 ಗುಣಾಕಾರ ಮಾಡ್ಬೇಕಲ್ಲ, 2 3 6,000. ಕರೆಕ್ಟ್, 6,000. ನೆಕ್ಸ್ಟ್ 2 4 8,000 ಅಂತ ನಾವು ಬರಿಬಹುದು. 3 9 27, 3 4 12, 3 2 6, 4 7 28, 4 3 12, 4 2 8. ಚಿಹ್ನೆಗಳನ್ನ ಬದಲಾಯಿಸಬೇಕು, ಯಾಕಂದ್ರೆ 2 ಇಲ್ಲಿ ಮೈನಸ್ ಇದಾವೆ. ಪ್ಲಸ್ ಇದ್ದಿದ್ದು ಮೈನಸ್ಸು, ಮೈನಸ್ ಇದ್ದಿದ್ದು ಪ್ಲಸ್ಸು, ಪ್ಲಸ್ ಇದ್ದಿದ್ದು ಮೈನಸ್ಸು, ಇವೆರಡು ಕ್ಯಾನ್ಸಲ್. 27ರಲ್ಲಿ 28 ಹೋಗುವುದಿಲ್ಲ. 28ರಲ್ಲಿ 27 1 ಉಳಿತದೆ. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಇದೆ, ಹಾಗಾಗಿ ಮೈನಸ್ x ಅಂತ ಬರಿಬಹುದು. ಇಸ್ ಈಕ್ವಲ್ ಟು 8,000ರಲ್ಲಿ 6,000 ಕಳೆದಾಗ ಮೈನಸ್ 2,000 ಅಂತ ನಾವು ಬರಿಬಹುದು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತವೆ. ಆದ್ದರಿಂದ x ಇಸ್ ಈಕ್ವಲ್ ಟು ಏನಾಗ್ತದೆ ಅದನ್ನು ಬರೋಣಂತೆ. ಆದ್ದರಿಂದ x ಇಸ್ ಈಕ್ವಲ್ ಟು 2,000 ಅಂತ ಉತ್ತರ ಬಂತು. ಆದ್ದರಿಂದ ಈಗ ಮೊದಲ ವ್ಯಕ್ತಿಯ ಮಾಸಿಕ ಆದಾಯ, ಮೊದಲ ವ್ಯಕ್ತಿಯ ಮಾಸಿಕ ಆದಾಯ ಇಸ್ ಈಕ್ವಲ್ ಟು 9x ಅಂತ ತೆಗೆದುಕೊಂಡಿದ್ವಿ. ಆದ್ದರಿಂದ 9 ಗುಂಡ್ಲೆ x ಅಂತಂದ್ರೆ 2,000, 9 18,000. ಎರಡನೇ ವ್ಯಕ್ತಿಯ ಮಾಸಿಕ ಆದಾಯ ಇಸ್ ಈಕ್ವಲ್ ಟು 7x ಅಂತ ತೆಗೆದುಕೊಂಡಿದ್ವಿ. 7x ಅಂತ ತೆಗೆದುಕೊಂಡಿದ್ವಿ. 7x ಅಂತಂದಾಗ 7 ಗುಂಡ್ಲೆ 2,000, 2 7 14,000 ರೂಪಾಯಿಗಳು ಅಂತ ನಾವು ಬರಿಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಇಲ್ಲಿ
5 ವರ್ಷಗಳ ಹಿಂದೆ ಅಥವಾ 5 ವರ್ಷಗಳ ಬಳಿಕ, ಬಳಿಕ ಅಂದ್ರೆ ನಂತರ ಪ್ಲಸ್ ಮಾಡಬೇಕು. 5 ವರ್ಷಗಳ ಬಳಿಕ ಏನ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟು ಆಗುತ್ತದೆ. 5 ವರ್ಷಗಳ ಹಿಂದೆ ಏನ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿದ್ದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ಏನ ವಯಸ್ಸು ಎಕ್ಸ್ ಮತ್ತು ಮಗನ ವಯಸ್ಸು ವಾಯ್ ಆಗಿರಲಿ ಅಂತ ನಾವು ಬರೆಯೋಣ. ಏನಂತ ಬರೆಯೋಣ? ಏನ ವಯಸ್ಸು ಎಕ್ಸ್, ಮಗನ ವಯಸ್ಸು ವಾಯ್ ಆಗಿರಲಿ. ಏನ ವಯಸ್ಸು ಎಕ್ಸ್ ಮತ್ತು ಮಗನ ವಯಸ್ಸು ವಾಯ್ ವರ್ಷ ಆಗಿರಲಿ. ವಾಯ್ ವರ್ಷಗಳು ಆಗಿರಲಿ. ಮೊದಲನೇದಾಗಿ 5 ವರ್ಷಗಳ ಬಳಿಕ ಅಂತ ಇದೆ. ನಂಬರ್ 1, 5 ವರ್ಷಗಳ ಬಳಿಕ. 5 ವರ್ಷಗಳ ಬಳಿಕ ಅಂತಂದ್ರೆ 5ಅನ್ನ ಕೂಡಿಸ್ಬೇಕು. ಏನ ವಯಸ್ಸು ಇಸ್ ಈಕ್ವಲ್ ಟು, ಮೊದಲೇನಿತ್ತು ಏನ ವಯಸ್ಸು? ಎಕ್ಸ್ ಇತ್ತು. 5 ವರ್ಷಗಳ ಬಳಿಕ ಎಕ್ಸ್ ಪ್ಲಸ್ 5. ಮಗನ ವಯಸ್ಸು ಮೊದಲು ವಾಯ್ ಇತ್ತು, ಈಗ ವಾಯ್ ಪ್ಲಸ್ 5 ಅಂತ ಬರಿಬೋದು. ಪ್ರಶ್ನೆಯ ಪ್ರಕಾರ ಪ್ರಶ್ನೆ ಏನು ಹೇಳ್ತಾ ಇದೆ? 5 ವರ್ಷಗಳ ಬಳಿಕ ಅವನ ಮಗನ ವಯಸ್ಸಿಗಿಂತ 3ರಷ್ಟು ಇರುತ್ತದೆ. ಏನ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಅಂತಂದ್ರೆ ಏನ ವಯಸ್ಸು ಏನಿದೆ? ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 3 ಗುಂಡ್ಲೆ ಮಗನ ವಯಸ್ಸು ವಾಯ್ ಪ್ಲಸ್ 5. ಎಕ್ಸ್ ಪ್ಲಸ್ 5 ಈಗಿನ ಏನ ವಯಸ್ಸು ಇಸ್ ಈಕ್ವಲ್ ಟು 3 ಗುಂಡ್ಲೆ ಮಗನ ವಯಸ್ಸು. ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 3y ಪ್ಲಸ್ 5 3 15. ಇದನ್ನ ಈ ಕಡೆ ತಗೊಂಡು ಬನ್ನಿ, ಪ್ಲಸ್ 5ಅನ್ನ ಆ ಕಡೆ ಕಳಿಸಿ. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 15 ಮೈನಸ್ 5. ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 10. ಸಮೀಕರಣ 1. ನಂಬರ್ 2 ಒಂದು ಕೊಟ್ಟಿದ್ದಾರೆ ಅವರು. ಎರಡನೇ ಕೇಸ್ 5 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. 5 ವರ್ಷಗಳ ಹಿಂದೆ ಏನ ವಯಸ್ಸು? ಹಿಂದೆ ಅಂದ್ರೆ ಮೈನಸ್ ಮಾಡಬೇಕು. ಮಗನ ವಯಸ್ಸು ವಾಯ್ ಮೈನಸ್ 5. ಪ್ರಶ್ನೆಯ ಪ್ರಕಾರ ಮಗನ ವಯಸ್ಸಿನಿಂದ 7 ಪಟ್ಟು ಹೆಚ್ಚಿರ್ತದೆ ಅಂತಂದ್ರೆ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 7 ಗುಂಡ್ಲೆ ಮಗನ ವಯಸ್ಸು ಅಂತ ನಾವು ಬರಿಬಹುದು. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 7y ಮೈನಸ್ 35. ಇದನ್ನ ಈ ಕಡೆ, ಇದನ್ನ ಈ ಕಡೆ. ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 35 ಪ್ಲಸ್ 5 ಅಂತ ನಾವು ಬರಿಬಹುದು. ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 30, ಸಮೀಕರಣ 2 ಅಂತ ಬರಿಬಹುದು. ಈಗ ಈ ಎರಡೂ ಸಮೀಕರಣಗಳನ್ನು ನಾವು ಬಿಡಿಸ್ಕೊಂತ ಹೋದಾಗ ಮಗನ ಮತ್ತು ತಂದೆಯ ವಯಸ್ಸುಗಳು ನಮಗೆ ಗೊತ್ತಾಗ್ತವೆ. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಏನು ಹೇಳ್ತದೆ? ಎಕ್ಸ್ ಮೈನಸ್ 3y ಇಸ್ ಈಕ್ವಲ್ ಟು 10 ಅಂತ ಹೇಳ್ತದೆ. ಅದೇ ರೀತಿಯಾಗಿ ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 30 ಅಂತನೂ ಕೂಡ ಹೇಳ್ತದೆ. ಚಿಹ್ನೆಗಳನ್ನ ಬದಲಾಯಿಸಿದಾಗ ಮೈನಸ್ ಇದ್ದಿದ್ದು ಪ್ಲಸ್ ಅಂತ ಬರಿಬೇಕು. ಇವೆರಡು ಕ್ಯಾನ್ಸಲ್ ಆದವು. ಪ್ಲಸ್ 7ರಲ್ಲಿ 3 ಹೋದ್ರೆ 4y. 10 ಪ್ಲಸ್ 30 ಅಂತಂದ್ರೆ 40. y ಇಸ್ ಈಕ್ವಲ್ ಟು ಗುಣಾಕಾರ 10 ಭಾಗಾಕಾರ ಆಯಿತು. ಆದ್ದರಿಂದ y ಇಸ್ ಈಕ್ವಲ್ ಟು 10 ವರ್ಷಗಳು ಅಂತ ಬಂತು. ಸಮೀಕರಣ 1ರಲ್ಲಿ y ಇಸ್ ಈಕ್ವಲ್ ಟು 10 ಆದೇಶಿಸಿದಾಗ ಎಕ್ಸ್ ಮೈನಸ್ 3 ಇಂಟು 10 ಇಸ್ ಈಕ್ವಲ್ ಟು 10. ಎಕ್ಸ್ ಮೈನಸ್ 30 ಇಸ್ ಈಕ್ವಲ್ ಟು 10. ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 30 ಇದ್ದು ಪ್ಲಸ್ 30. ಎಕ್ಸ್ ಇಸ್ ಈಕ್ವಲ್ ಟು 40 ವರ್ಷಗಳು. ಆದ್ದರಿಂದ ತಂದೆ ಈಗಿನ ವಯಸ್ಸು 40, ಮಗನ ಈಗಿನ ವಯಸ್ಸು 10. 5 ವರ್ಷಗಳ
ನಂತರ ಅಂತಂದಾಗ ಪ್ಲಸ್ 5 ಕೂಡಿಸಿದ್ರೆ 15 ಆಗ್ತದೆ, ಇದು 45 ಆಗ್ತದೆ. 3 ಪಟ್ಟು ಆಯ್ತಾ? 5 ವರ್ಷಗಳ ಹಿಂದೆ ಅಂತಂದ್ರೆ ಇದು 5 ಆಗ್ತದೆ, 35 ಆಗ್ತದೆ, 5 ಒಳ್ಳೆ 35, 7 ಪಟ್ಟು ಆಯ್ತಾ? ಸರಿ, ನಾವು ಮಾಡಿದ ಉತ್ತರ ಸರಿಯಾಗಿದೆ ಅಂತ ಅರ್ಥ. ಈಗ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. 4 ಅಂಕದ ಪ್ರಶ್ನೆಗಳಿದಾವೆ. ಎಲ್ಲಾನು ಕೂಡ ಪರಿಹಾರಗಳನ್ನ ನಕ್ಷೆಯ ಮೂಲಕ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ನಿಮಗೆ ನಕ್ಷೆ ಬರುತ್ತೆ ಅಂತ ನಾನು ಅನ್ಕೊಂತೀನಿ. ಆ ಒಂದು ವಿಚಾರಧಾರೆಯಲ್ಲಿ ಇವುಗಳಿಗೆ ನಿಮಗೆ ಉದಾಹರಣೆಗಳನ್ನ ಅಥವಾ ಎಲ್ಲ ಪ್ರಶ್ನೆಗಳು ನಿಮಗೆ ನೀವೇ ಸಾಲ್ವ್ ಮಾಡಿ ಕಳಿಸಿ ಅಂತ ಕೇಳ್ಕೊತೀನಿ. ಸರಿನಾ? ಗೊತ್ತಾಗಲಿಲ್ಲ ಅಂತಂದರೆ ವಾಟ್ಸಪ್ ಮಾಡಿ 7758007888 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಇವುಗಳ ಉತ್ತರ ಏನಾದರೂ ಬೇಕಾಯಿತು ಅಂತಂದರೆ ಬರಿಬೋದು. ಆಲ್ರೆಡಿ ನಿಮ್ಗೆ ಗೊತ್ತಾಗ್ತದೆ, ಆಲ್ರೆಡಿ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಗ್ರಾಫ್ ಹಾಕೇ ಹಾಕ್ತೀರಾ ನೀವು, ಗೊತ್ತಿದೆ. ಸರಿನಾ? ಮುಂದಿನ ಭಾಗದಲ್ಲಿ ನಾವು ಮುಂದಿನ ವಿಡಿಯೋ ಸರಣಿಯನ್ನು ಮಾಡ್ಕೊತ ಹೋಗೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.